ನಮ್ಮ ಜೀವಿತದಲ್ಲಿ ಒಂದು ವಿಷಯ ಬರುವಾಗ, ಒಂದು ಸಮಸ್ಯೆ ಬರುವಾಗ ನಮಗೆ ಬರುವಂತ ಮೊದಲ ಆಲೋಚನೆ ಇದನ್ನು ಎದುರಿಸುವುದಕ್ಕೆ ನನಗೆ ಎಷ್ಟು ಬಲವಿದೆ, ಎಷ್ಟು ಸಾಮರ್ಥ್ಯವಿದೆ ಎಂಬುದಾಗಿ. ಆದರೆ ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುದಾಗಿ. ಅಂದ್ರೆ ನಮ್ಮ ಬಲದಿಂದಲ್ಲ, ನಮ್ಮ ಪರಾಕ್ರಮದಿಂದಲ್ಲ, ನಮ್ಮ ಸಾಮರ್ಥ್ಯಗಳಿಂದಲ್ಲ, ದೇವರ ಆತ್ಮನಿಂದ ನಾವು ವಿಷಯಗಳನ್ನ ಗ್ರಹಿಸಿಕೊಳ್ಳಬೇಕು, ಅದನ್ನ ಎದುರಿಸುವುದಕ್ಕೆ ಸಿದ್ಧವಾಗಿ ಮುನ್ನಡೆಯಬೇಕು. ದೇವರಾತ್ಮನ ಬಲದಿಂದ ಯಾವಾಗ ನಾವು ಮುನ್ನಡೆಯುತ್ತೇವೋ ಆಗ ವಿಷಯದ ಪೂರ್ಣ ಜ್ಞಾನವನ್ನ ಪಡೆದುಕೊಳ್ಳುತ್ತೇವೆ. ದೇವರದನ್ನ ಯಾಕೆ ಅನುಮತಿಸಿದರೂ ಆ ವಿಷಯಗಳು ಇನ್ನು ಮುಂದೆ ಬರದೇ ಇರುವಂತೆ ನಾವು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ರೀತಿ ಅದರ ಮೇಲೆ ಪೂರ್ಣ ಜಯವನ್ನ ಹೊಂದಬೇಕೆಂಬ ತಿಳುವಳಿಕೆ ನಮಗೆ ಉಂಟಾಗುತ್ತದೆ. ಆತ್ಮನ ಮೂಲಕವಾಗಿ ಜಯ ಹೊಂದುವವರು ಎಲ್ಲ ವಿಷಯಗಳಲ್ಲಿ ಕೂಡ ಪೂರ್ಣ ಜಯಶಾಲಿಗಳಾಗುತ್ತಾರೆ. ಅಂಥವರಲ್ಲಿಯೇ ದೇವರ ವಾಗ್ದಾನಗಳು, ದೇವರ ಯೋಜನೆಗಳು ಪರಿಪೂರ್ಣತೆಗೆ ಬರುವಂಥದ್ದು.